ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಮತ್ತೆ ಕಳ್ಳರ ಕಾಟ ಶುರುವಾಗಿದೆ. ಕಡೂರಿನಲ್ಲಿ ನಡೆದಿರುವಂತಹ ಕಳ್ಳತನದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಮತ್ತೆ ಕಳ್ಳರ ಕಾಟ ಅನ್ನೋದು ಹೆಚ್ಚಾಗಿದೆ. ಚಿಕ್ಕಮಗಳೂರಿನ ಕಡೂರು ಬಸ್ ನಿಲ್ದಾಣದ ಒಂದು ಘಟನೆ ಇದು. ಲಕ್ಷ ಬೆಲೆ ಬಾಳುವಂಥ ಚಿನ್ನಾಭರಣದ ಬ್ಯಾಗೇ ಕಳವಾಗಿದೆ. ದಾವಣಗೆರೆ ಮೂಲದ ಮಹಿಳೆಯ ಚಿನ್ನಾಭರಣಗಳು ಅದು. ಮಹಿಳೆಯಿಂದ ಕೆಎಸ್ಆರ್ಟಿಸಿ ಮತ್ತು ಪೊಲೀಸರಿಗೆ ದೂರು ಕೂಡ ದಾಖಲಾಗಿದೆ. ಆದರೆ ಕೆಎಸ್ಆರ್ಟಿಸಿ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥ ಮಾಹಿತಿ ಇದೆ. ಪೊಲೀಸ್ ವಿರುದ್ಧ ಕರವೇ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕರವೇ ಅಧ್ಯಕ್ಷ ಅಶೋಕ್ ಶೆಟ್ಟಿ ನೇತೃತ್ವದಲ್ಲಿ ಹೋರಾಟವನ್ನು ಕೂಡ ಮಾಡಲಾಗಿದೆ. ಇವತ್ತು 1 ಗ್ರಾಮ್ ಚಿನ್ನ ತಗೋಬೇಕು ಅಂದರೂ ಯೋಚನೆ ಮಾಡುವಂತಹ ಪರಿಸ್ಥಿತಿ. ಎಷ್ಟು ಜಾಗರೂಕರಾಗಿದ್ರೂ ಕೂಡ ಸಾಗೋದಿಲ್ಲ. ಇದರ ನಡುವೆ ಮಹಿಳೆ ಲಕ್ಷ ಬೆಲೆ ಬಾಳುವಂಥ ಚಿನ್ನದ ಬ್ಯಾಗನ್ನು ಕಳೆದುಕೊಂಡಿದ್ದಾರೆ. ಯಾರಾದರೂ ಸಿಕ್ಕವರು ಸಹೃದಯಗಳು ಅದನ್ನು ವಾಪಸ್ ಮಾಡಿದ್ರೆ ಬಹಳ ಉತ್ತಮ. ಸಿಕ್ಕಿದೆ ಲಾಭ ಅಂತ ಮಾಡಬೇಡಿ. ಒಂದಲ್ಲ ಒಂದು ದಿವಸ ನಿಮ್ಮದು ಕೂಡ ಹಾಗೆ ಕಳೆದು ಹೋಗ್ಬೋದು. ಹಾಗಾಗಿ ಯಾರಿಗಾದರೂ ಆ ಬ್ಯಾಗ್ ಸಿಕ್ಕಿದರೆ ಖಂಡಿತವಾಗ್ಲೂ ಹಿಂತಿರುಗಿಸುವ ಪ್ರಯತ್ನವನ್ನು ಮಾಡಬಹುದು. ಇದರ ನಡುವೆ ನೋಡಿ, ಪೊಲೀಸ್ನವರಿಗೆ ದೂರು ಕೊಟ್ಟಾಗ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಾಗತ್ತೆ. ಆ ಕೆಲಸ ಆಗಿಲ್ಲ ಪೊಲೀಸ್ ಇಲಾಖೆಯಿಂದ. ಅದಕ್ಕೆ ಎಂಟ್ರಿ ಕೊಡಬೇಕಾಗತ್ತೆ ಕರವೇ. ಕಡೂರು ತಾಲೂಕಿನ ಕರವೇ ಅಧ್ಯಕ್ಷರಾಗಿರುವಂತಹ ಅಶೋಕ್ ಶೆಟ್ಟಿಯವರು ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಶೆಟ್ಟಿಯವರೇ, ನಮಸ್ಕಾರ. ನಮಸ್ತೆ ಮೇಡಮ್. ಅಶೋಕ್ ಶೆಟ್ಟಿಯವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ. ಹೌದು ನೋಡಿ, ಕಷ್ಟ ಅಂದಾಗ ಪೊಲೀಸ್ನವ್ರ ಹತ್ರ ಹೋಗ್ತೀವಿ. ಹಾಗೇನೆ ಆ ಮಹಿಳೆ ಬೆಲೆ ಬಾಳುವಂಥ ಆಭರಣ ಕಳ್ಕೊಂಡಿದ್ದೀನಿ, ಬ್ಯಾಗ್ ಕಳೆದೋಗಿದೆ ಅಂತ ದೂರು ಕೊಟ್ಟರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಅಂದರೆ ಏನು ಹೇಳ್ತೀರಿ ಪೊಲೀಸ್ ಇಲಾಖೆ ಬಗ್ಗೆ? ಖಂಡಿತ ಮೇಡಮ್, ಇದರಲ್ಲಿ ಅವ್ರದ್ದು ತುಂಬಾ ಬೇಜವಾಬ್ದಾರಿತನ ಎದ್ದು ಕಾಣುತ್ತೆ. ಇಲ್ಲಿ ನಿನ್ನೆ ದಿನ ರಾಮಲಿಂಗಾರೆಡ್ಡಿ ಅವರು ಕೂಡ ಸಚಿವರು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ. ಅಲ್ಲಿ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಇವ್ರದ್ದು ಸುಮಾರು ಒಂದು 10 ರಿಂದ 12 ಲಕ್ಷ ಬೆಲೆ ಬಾಳ್ತಕ್ಕಂತ ಒಂದು 60 ಗ್ರಾಮ್ ಒಡವೆ ಕಳ್ತನ ಆಗಿದೆ. ಅವರು ಹೋಗಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ. ಅವ್ರ ಹತ್ರ ಹೋಗಿ ಆ ಅಮ್ಮ ಬೇಡ್ಕೊಳ್ತಾರೆ, ಸರ್ ನಂದು 20 ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದೀವಿ, ನಾವು ತುಂಬಾ ಬಡತನದ ಕುಟುಂಬದವರು, ನಿಮ್ ಕಾಲಿಗೆ ಬೀಳ್ತೀನಿ ಬನ್ನಿ ಅಂತ ಕೇಳಿದ್ರು ಕೂಡ ಅಲ್ಲಿ ಪೊಲೀಸ್ ಇಲಾಖೆಯವರು ಹೇಳ್ತಾರೆ, ಕಳ್ತನ ಮಾಡಿರೋನು ಅಲ್ಲಿ ಬಸ್ ನಲ್ಲಿ ಇರೋದಿಲ್ಲ, ಅವನು ಬಸ್ಸಿಂದ ಇಳಿದು ಹೋಗಿರ್ತಾನೆ, ನೀವು ನಾಳೆ ಬಂದು ನಮ್ಮ ಸ್ಟೇಷನ್ಗೆ ಬನ್ನಿ FIR ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಗೊತ್ತಾಯ್ತು. ಆಗ ಮತ್ತೆ KSRTC ಅವ್ರ ಹತ್ರ ಕೂಡ ಬೇಡ್ಕೊಳ್ತಾರೆ. ಅಲ್ಲಿರ್ತಕ್ಕಂಥ TC ಮತ್ತೆ ಒಬ್ರು ಇನ್ಸ್ಪೆಕ್ಟರ್ ಕೂಡ ಬೇಜವಾಬ್ದಾರಿತನದ ಉತ್ತರಗಳನ್ನ ಕೊಡ್ತಾರೆ. ಅವರು ತುಂಬಾ ಹೇಳ್ತಾರೆ ಮೇಡಮ್, ಅಲ್ಲಿ ಒಂದು ಕ್ಯಾಮ್ರಾ ಕೂಡ ಇಲ್ಲ, ಒಂದು ಪ್ರಿಕಾಷನ್ಸ್ ಅನ್ನೋದೇ ಇಲ್ಲ ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ನಲ್ಲಿ. ಗೊತ್ತಾಯ್ತು. ಇಡೀ ಬಸ್ ಸ್ಟ್ಯಾಂಡ್ಗೆ ಒಂದೇ ಒಂದು ಕ್ಯಾಮ್ರಾ ಇದೆ. ಅದ್ರ ಏನು ಅವ್ರ TC ಅವ್ರು ಕೂತ್ಕೊಳ್ತಾರಲ್ಲ ಆ ಜಾಗದಲ್ಲಿ ಮಾತ್ರ ಒಂದು ಕ್ಯಾಮ್ರಾ ಬಿಟ್ರೆ ಇಡೀ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ. ಸುಮಾರು ಕನಿಷ್ಠ ಪಕ್ಷ ಅಲ್ಲಿಂದ ದಿನಕ್ಕೆ ಒಂದು 20-25 ಸಾವಿರ ಜನ ಓಡಾಡ್ತಾರೆ ಆ ಜಾಗದಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ. ರೈಟ್, ಗಾಟ್ ಇಟ್ ಸರ್, ಗಾಟ್ ಇಟ್. ರೈಟ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ಕಡೂರು ತಾಲೂಕು ಕರವೇ ಅಧ್ಯಕ್ಷ ಅಶೋಕ್ ಶೆಟ್ಟಿ ಅವರು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೋಡಿ, ಒಂದು ಸರಿಯಾದ ಕ್ಯಾಮ್ರಾ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇಂಥ ಅನಾಹುತಗಳಾದಾಗ ಯಾರು ಹೆಂಗೆ ಜವಾಬ್ದಾರಿ ತಗೊಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ.